ದಿಢೀರ್ ಸಚಿವರ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಭೆಯಲ್ಲಿ ಪ್ರಮುಖ ವಿಚಾರಗಳ ಚರ್ಚೆ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಚಿವರ ಜೊತೆ ಸಭೆಯನ್ನ ಸಿದ್ದರಾಮಯ್ಯನವರು ನಡೆಸ್ತಾರೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ನಡೆಯಲಿರುವಂತಹ ಸಭೆ ಇದು. ಚಳಿಗಾಲದ ಅಧಿವೇಶನ ಹಿನ್ನೆಲೆಯಲ್ಲಿ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿ. ಪ್ರತಿಪಕ್ಷಗಳಿಗೆ ಉತ್ತರ ನೀಡೋ ಬಗ್ಗೆ ಸಚಿವರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ದಾಖಲೆಗಳ ಸಮೇತ ಉತ್ತರ ನೀಡೋ ಬಗ್ಗೆ ಚರ್ಚೆ ನಡೆಯುತ್ತೆ ಈ ಸಭೆಯಲ್ಲಿ. ಇತ್ತೀಚಿನ ಬೆಳವಣಿಗೆಗಳ ಕುರಿತಂತೆ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಕಾವೇರಿಯಲ್ಲಿ ನಡೆಯುವಂತಹ ಮಹತ್ವದ ಸಭೆ ಇದು. ಇನ್ನೇನು 4 ಗಂಟೆ ಅಂತ ಹೇಳ್ತಿದ್ರು. ಇಷ್ಟೊತ್ತಿಗಾಗಲೇ ಒಬ್ಬೊಬ್ಬಾಗ್ರೆ ನಾಯಕರು ಬರ್ತಾ ಇರಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗಬಹುದು. ಈ ಸಭೆಯಲ್ಲಿ ಸಚಿವರಿಗೆ ಸಲಹೆ ಸೂಚನೆಯನ್ನ ಕೊಡ್ತಾರೆ. ಯಾಕೆ ನೋಡಿ, ರಾಜ್ಯದಲ್ಲಿ ಮೂಡಾ ಹಗರಣ ಚಾಲ್ತಿಯಲ್ಲಿದೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅದು ಕೂಡ ಚಾಲ್ತಿಯಲ್ಲಿರುವಂಥದ್ದು. ಅಬಕಾರಿ ಇಲಾಖೆ RB ತಿಮ್ಮಾಪುರ್ ಇದೊಂದು ಪ್ರಕರಣ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದಾಗ ಅವರ PA ಹೆಸರಿಟ್ಟು ರುದ್ರಣ್ಣ ಆತ್ಮಹತ್ಯೆ ಮಾಡಿಕೊಳ್ತಾರೆ. ವಕ್ಫ್ ನೋಟಿಸು, ಇದರ ನಡುವೆ ಚುನಾವಣೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಮಾತಾಡಿರುವಂತಹ ಮಾತು, ಇವೆಲ್ಲವೂ ಕೂಡ ಕರ್ನಾಟಕ ಕಾಂಗ್ರೆಸ್ ಮೇಲಿರುವಂಥ ಗಂಭೀರ ಆರೋಪಗಳು. ವಿಧಾನಸಭೆಯ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಇವೆಲ್ಲವೂ ಕೂಡ ಮಗದೊಮ್ಮೆ ಅಧಿಕೃತವಾಗಿ ಚರ್ಚೆಗೆ ಬರ್ತವೆ. ಇಷ್ಟು ದಿವಸ ಹೆಂಗೆ ಅಂದರೆ ಆರೋಪ ಪ್ರತ್ಯಾರೋಪ, ಎಲ್ಲೆಲ್ಲಿ ಮೈಕ್ ಸಿಗುತ್ತೋ ಅಲ್ಲಲ್ಲಿ ಮಾತಾಡ್ತಿದ್ರು. ಆದರೆ ಅಧಿವೇಶನದಲ್ಲಿ ಹಾಗಲ್ಲ. ಅಧಿಕೃತವಾಗಿ ಜನರ ಪ್ರತಿನಿಧಿಗಳಾಗಿ ಆಡಳಿತ ಮತ್ತು ವಿರೋಧ ಪಕ್ಷಗಳು ಚರ್ಚೆಯನ್ನು ಮಾಡ್ತವೆ. ಆ ಸಂದರ್ಭದಲ್ಲಿ ಸರಿಯಾದಂಥ ಉತ್ತರ ಕೊಡಬೇಕು ಅನ್ನೋದಾದರೆ ಅದು ಹೇಗೆ? ಅದಕ್ಕಾಗಿ ಸಚಿವರಿಗೆ ಸೂಚನೆಯನ್ನು ಕೊಡೋದಕ್ಕೆ ಈ ಸಭೆಯನ್ನು ಕರೆಯಲಾಗಿದೆ. ಬಿಜೆಪಿಯಿಂದ ರಾಜ್ಯಾದ್ಯಂತ ವಕ್ಫ್ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಸಚಿವರಿಗೆ ಸಿದ್ದರಾಮಯ್ಯನವರು ಸಲಹೆ ಸೂಚನೆಯನ್ನ ಕೊಡ್ತಾರೆ. ನಮ್ಮ ಶಾಸಕರ ಖರೀದಿಗೆ ಪ್ರಯತ್ನ ನಡೆದಿದೆ. ಈ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ಎಚ್ಚರ ವಹಿಸಿ ಇಂಥ ಕೆಲವೊಂದು ಸೂಚನೆಗಳು. ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಸಿಗದಂತೆ ನೋಡಿಕೊಳ್ಳಿ. ಅಂತಹದ್ದೇನಾದರೂ ಕಂಡು ಬಂದರೆ ತಕ್ಷಣ ತಿಳಿಸ್ಬೇಕಂತೆ. ಸೊ ಹಾಗಾಗಿ ಕೆಲವೊಂದು ಸೂಚನೆಗಳನ್ನು ಪಕ್ಷದ ವರಿಷ್ಠ ಆಗಿ, ಪಕ್ಷದ ಹಿರಿಯ ನಾಯಕ ಆಗಿ ಮತ್ತು ಮುಖ್ಯಮಂತ್ರಿಯಾಗಿ ಅವರ ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಭೆ ಬಹಳ ಮಹತ್ವಪೂರ್ಣದು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, 4 ಗಂಟೆಗೆ ಸಭೆ ಅಂತ ಹೇಳಲಾಗ್ತಾ ಇತ್ತು. ಈಗಾಗಲೇ ಸಭೆ ಆರಂಭ ಆಗಿದೆಯಾ? ಯಾರೆಲ್ಲ ಪ್ರಮುಖರು ಭಾಗಿಯಾಗಿದ್ದಾರೆ? ಯಾವೆಲ್ಲ ಪ್ರಮುಖ ವಿಚಾರಗಳ ಚರ್ಚೆ? ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಇನ್ನು ಕೆಲ ಸಚಿವರು ಬರ್ತಾ ಇದ್ದಾರೆ. ಹಿರಿಯ ಸಚಿವರು ಅಂತ KH ಮುನಿಯಪ್ಪ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗಡಗಿ, DK ಶಿವಕುಮಾರ್ ಅವರು ಸಹ ಮಹಾರಾಷ್ಟ್ರ ಚುನಾವಣೆ ಮುಗಿಸ್ಕೊಂಡು ಅವರು ಸಹ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆಗಮಿಸ್ತಾರೆ. ನೇರವಾಗಿ ಅವರು ಸಹ CM ನಿವಾಸಕ್ಕೆ ಕಾವೇರಿಗೆ ಆಗಮಿಸ್ತಾರೆ. ಇದಾದ ನಂತರ ಎಲ್ಲರೂ ಸಹ ಚರ್ಚೆ ನಡೆಸ್ತಾರೆ. ಪ್ರಮುಖವಾಗಿ ಏನು ಬೆಳಗಾವಿ ಅಧಿವೇಶನ ದಿನಾಂಕ ಏನು ನಿಗದಿ ಆಗಿಲ್ಲ. ಡಿಸೆಂಬರ್ 9ರಿಂದ 19ರವರೆಗೆ ನಡೆಸಬೇಕು ಅಂತ. ಡಿಸೆಂಬರ್ 20ರಿಂದ ಈ ಒಂದು ಕರ್ನಾಟಕ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಇದೆ. ಹೀಗಾಗಿ ಆ ಒಂದು ದಿನಾಂಕವನ್ನ ನಿಗದಿ ಮಾಡಬೇಕು. ಮಧ್ಯದಲ್ಲಿ 24 ಅಥವಾ 25, 26 ಈ 2 ದಿನಗಳು ಏನು ಈ ಒಂದು ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿಗೆ ಬಂದಿದ್ದ ಒಂದು ಶತಮಾನ ಆಚರಣೆ ಕಾರ್ಯಕ್ರಮ ಇದೆ. ಈ ದಿನಾಂಕಗಳ ನಿಗದಿ ಬಗ್ಗೆ ಇನ್ನು ಉಳಿದಂತೆ ವಕ್ಫ್ ವಿಚಾರ ರಾಜ್ಯದಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕಾರಣವಾಗಿದೆ. ಬಿಜೆಪಿ ನಾಯಕರು ಇದನ್ನ ಪ್ರಮುಖವಾಗಿ ಕೈಗೆ ಅಸ್ತ್ರವಾಗಿ ಎತ್ಕೊಂಡು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಅವರು 4-5 ತಂಡಗಳನ್ನು ಮಾಡಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನಜಾಗೃತಿ ಅಭಿಯಾನ ಮಾಡೋ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಮುಜುಗರಕ್ಕೆ ಉಂಟು ಮಾಡುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಆ ಒಂದು ಬಿಜೆಪಿಯ ಹೋರಾಟಕ್ಕೆ ಕೌಂಟರ್ ಪ್ಲಾನ್ ಏನ್ ಮಾಡಬೇಕು ಅನ್ನೋದು, ಮತ್ತೆ ಈಗಾಗಲೇ ಮುಖ್ಯಮಂತ್ರಿ ರದ್ದು ಮಾಡಬೇಕು ಅಂತ ಆದೇಶವಾದರೂ ವಕ್ಫ್ ಪ್ರಾಪರ್ಟಿಗಳ ಬಗ್ಗೆ ಇನ್ನಷ್ಟು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರಕರಣಗಳೇನು ವರದಿ ಆಗ್ತವೆ, ಅದನ್ನ ಯಾವ ತರ ನಿಭಾಯಿಸಬೇಕು ಅಂತ ಅನ್ನೋ ವಿಷಯ, ಮತ್ತು ಜಮೀರ್ ಅಹಮದ್ ವಿರುದ್ಧವಾಗಿ ಕೇಳಿಬಂದಿರುವಂತಹ ಆರೋಪ ಪ್ರಕರಣಗಳು, ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಇದೇ ಪ್ರಕರಣ, ವಿಶೇಷವಾಗಿ ವಕ್ಫ್ ಪ್ರಕರಣ ಏನು ಮತ್ತೊಂದು ಮುನ್ನೆಲೆಗೆ ಬರ್ತಾ ಇದೆ. ಆ ಒಂದು ವಿಚಾರದಲ್ಲಿ ಮತ್ತು ಅಧಿವೇಶನದಲ್ಲಿ ಅನ್ವರ್ ಮಾನಪ್ಪಾಡಿ ವರದಿಯನ್ನು ಮಂಡಿಸಿ ಅದ್ರ ಪ್ರಕಾರ ಅಕ್ರಮವಾಗಿ ಭೂ ಕಬಳಿಕೆ ಮಾಡಿರುವಂತಹ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿಯವರು ಧ್ವನಿ ಎತ್ತಬಹುದು. ಅದು ಕಾಂಗ್ರೆಸ್ ಪಕ್ಷಕ್ಕೆ ಇಮೇಜ್ಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ವಿಷಯನೂ ಸಹ ಈ ಸಂದರ್ಭದಲ್ಲಿ ಚರ್ಚಿಸುವಂತ ಸಾಧ್ಯತೆ ಇದೆ. ಮತ್ತು ಈಗಾಗಲೇ 3 ಉಪಚುನಾವಣೆ ಫಲಿತಾಂಶದ ಬಗ್ಗೆ, ಉಪಚುನಾವಣೆ ಬಗ್ಗೆ ಅಲ್ಲಲ್ಲಿ
ಏನು ಪಕ್ಷದ ಆಂತರಿಕ ವಲಯದಲ್ಲಿ ಕೇಳಿಬಂದಂತ ವರದಿಗಳು ಮತ್ತು ಶಾಸಕರು ಸಚಿವರು ಮಾತನಾಡ್ತಿರುವ ವಿಷಯಗಳ ಬಗ್ಗೆನೂ ಸಹ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿ ಒಂದಷ್ಟು ಸೂಚನೆಗಳನ್ನು ಕೊಡುವಂತ ಸಾಧ್ಯತೆ ಇದೆ ಮತ್ತು ಆದಷ್ಟು ಬಿಜೆಪಿ ನಾಯಕರು ನಡೆಸುವಂತ ಹೋರಾಟದಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಆಗುವಂತ ಡ್ಯಾಮೇಜ್ ಅನ್ನ ತಪ್ಪಿಸ್ಲಿಕ್ಕೆ ಒಂದು ಸಭೆಯನ್ನ ಕರೆಯಲಾಗಿದೆ. ಆ ಸಂದರ್ಭದಲ್ಲಿ ಇವೆಲ್ಲವೂ ಸಹ ಚರ್ಚೆಗೆ ಬರ್ತಾ ಇದಾವೆ. ದಿವಶ್ರೀ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.